ಅಪೇಕ್ಷೆ. ಸಿದ್ದರಾಮಯ್ಯ ಅವರು ಏಕವಚನದಲ್ಲಿ ಮಾತಾಡಿದ್ರು. ಏಕವಚನ ಸಿದ್ದರಾಮಯ್ಯನವ್ರು ಮೋದಿಗೂ ಮಾಡಿದ್ದಾರೆ. ಹಂಗಂದ ತಕ್ಷಣ ಸಿದ್ದರಾಮಯ್ಯನವ್ರಿಗೆ ಏಕವಚನದಲ್ಲಿ ಮಾತಾಡಬಾರ್ದು, ಮಾತಾಡಿದ್ದು ಒಳ್ಳೆಯದು ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವರು ತಿದ್ಕೋಬೇಕು. ಬಾಯಿ ಬಂದಾಗ ಮಾತಾಡೋದು ಇದೆಯಲ್ಲ. ಈಗ ನೋಡಿ, ಸಿದ್ದರಾಮಯ್ಯನವರು ಹಿಜಾಬ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟರು. ಇನ್ನು ಮುಂದೆ ಹಿಜಾಬ್ ಇದ್ರ ಬಗ್ಗೆ ಪ್ರಶ್ನೆ ಇಲ್ಲ, ಎಲ್ಲಿ ಬೇಕಾದ್ರೆ ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು ಅಂತ ಅಂದರು. ಇದು ಬಾಯಿ ಬಂದಾಗ ಮಾತಾಡ್ದಂಗೆ ಅಲ್ಲೇನು, ಕೋರ್ಟಲ್ಲಿದೆ, ಕೋರ್ಟ್ ಸ್ಟೇ ಕೊಟ್ಟಿದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಸಮವಸ್ತ್ರ ಹಾಕೋಬೇಕು ಅಂತ, ಅದ್ರ ವಿರುದ್ಧವಾಗಿಯೇ ಸಿದ್ದರಾಮಯ್ಯ ಹೇಳಿಕೆ ಕೊಡ್ತಾರೆ ಹಿಜಾಬ್ ಹಾಕ್ಕೊಂಡು ಹೋಗ್ಬೋದು ಅಂತ. ಇದು ಯಾವ ನ್ಯಾಯ ಇದು? ಅದಾದ ನಂತರ ಹಿಂದೂ ಸಮಾಜದ ಎಲ್ಲ ಕಡೆಯಿಂದನೂ ಕೂಡ ಸಾಧು ಸಂತರು, ಈಗ ವಿಶೇಷವಾಗಿ ಹಿಂದೂ ಸಂಘಟನೆಗಳು ಎಲ್ಲ ವಿರೋಧ ಮಾಡಿದ ತಕ್ಷಣ ಇಲ್ಲ ನಾನು ಹಂಗೆ ಹೇಳಿಲ್ಲ ಅಂತ ಯೂಟರ್ ನೋಡೋದು ಚೇಂಜ್ ಮಾಡಿಕೊಟ್ರು. ಇದು ಮೊದಲನೇದು. ಇನ್ನು ತುಂಬ ನೊಂದು ಹೇಳ್ತಾ ಇದ್ದೀನಿ ನಾನು. ಅವರು ನಾವು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗಲ್ಲ, ಅಲ್ಲೇನೇ ಹೋಗಿ ಪೂಜೆ ಮಾಡಬೇಕು ಅಂತೇನಿಲ್ಲ ಈ ಮಾತು. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಹೇಳಿದ್ರು, ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದರು, ಸಿದ್ದರಾಮಯ್ಯನವರು ಕೂಡ ಹೇಳಿದರು. ಒಳ್ಳೆ ಬುದ್ಧಿ ಬಂತು ಅನ್ನೋ ಥರದಲ್ಲಿ ನಮಗೂ ಸಮಾಧಾನ ಆಗಿತ್ತು. ಅವರು ಇಲ್ಲ 22ನೇ ತಾರೀಕು ಉದ್ಘಾಟನೆ ಆದ ನಂತರ ನಾವು ಹೋಗ್ತೀವಿ ಅಂತ ಹೇಳಿದರು. ನಾನು ನಿನ್ನೆ ಬೆಂಗಳೂರಿನಲ್ಲಿ ಇದನ್ನು ಸ್ವಾಗತ ಮಾಡಿದ್ದೆ. ಇಡೀ ಪ್ರಪಂಚದ ಹಿಂದೂಗಳು ಕೂಡ ಅಯೋಧ್ಯೆ ರಾಮ ಮಂದಿರದ ಒಂದು ಕಾರ್ಯಕ್ರಮಗಳಿಗೆ ಹೋಗಬೇಕು, ಅಕಸ್ಮಾತ್ 22ನೇ ತಾರೀಕು ಹೋಗೋಕ್ಕಾಗಲಿಲ್ಲ ಅಂದರೆ ಅವತ್ತಾರ ಹೋಗ್ಬೋದು ಅಂತ. ಅದನ್ನು ನಾನು ಸ್ವಾಗತ ಮಾಡಿ ಸಿದ್ದರಾಮಯ್ಯನವ್ರಿಗೂ ಅಭಿನಂದನೆ ಸಲ್ಲಿಸಿದ್ದೆ, ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸಿದ್ದೆ. ಆದರೆ ಸಿದ್ದರಾಮಯ್ಯನವರು ಮತ್ತೆ ಇವತ್ತೇನು ಪೇಪರಲ್ಲಿ ಬಂದಿದೆ, ನಾನು ಆ ರೀತಿ ಹೇಳಿಲ್ಲ, ನಾನು ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗ್ತೀನಿ ಅಂತ ಹೇಳಿಲ್ಲ. ಯಾಕೆ ಒಂದೊಂದು ನಿಮಿಷಕ್ಕೆ ಒಂದೊಂದು ಇವರು ಬದಲಾವಣೆ ಮಾಡ್ಕೋತಾರೋ ನನಗಂತೂ ಅರ್ಥ ಆಗಲ್ಲ. ರಾಮ ಮಂದಿರಕ್ಕೆ ಹೋದರೆ ಅದೇನು ದೊಡ್ಡ ಪಾಪ ಅನ್ನೋ ರೂಪದಲ್ಲಿ ಇವ್ರು ಮಾತಾಡ್ತೀಯಾರಲ್ಲ. ರಾಜಕೀಯ ನಾವು ಬೆಳೆಸ್ತಾ ಇದ್ದೀವಿ ಬಿ ಜೆ ಪಿಯವರು ಅನ್ನೋಂಥ ಮಾತನ್ನು ಅವ್ರು ಎಷ್ಟು ಬೇಕಾದ್ರೆ ಹೇಳ್ಕೊಳ್ಳಿ. ಆದರೆ ರಾಮ ಮಂದಿರಕ್ಕೆ ನಾನು ಹೋಗಲ್ಲ ಅನ್ನೋಂಥ, ನಾನು ಹಂಗೆ ಹೇಳಿಲ್ಲ ಅನ್ನೋದು ಇದೆಯಲ್ಲ, ನಿಮಿಷಕ್ಕೊಂದು ಹೇಳಿಕೆ ಕೊಡ್ತೀಯಾರಲ್ಲ, ಇದು ಖಂಡಿತ ಇದು ಒಳ್ಳೆಯದಲ್ಲ ಅಂತ ಮಾತನ್ನು ಮನೆ ಮುಖ್ಯಮಂತ್ರಿಗಳಾಗಿರೋಂಥ ಸಿದ್ದರಾಮಯ್ಯನವ್ರು ಹೇಳೋಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ನೀವು ನಿಮ್ಮ ಹೆಸರು ಸಿದ್ದರಾಮ, ರಾಮ ಮಂದಿರಕ್ಕೆ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ನಾವೆಲ್ಲರೂ ಏನೇನು ಪಾಪ ಮಾಡಿದ್ವಿ ಅದೆಲ್ಲ ತೊಳ್ಕೊಳ್ಳೋಕೆ ಅನುಕೂಲ ಆಗುತ್ತೆ. ಇದು ನನ್ನ ಅಪೇಕ್ಷೆ.